ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನು ನಂದು ವ್ಲಾಗ್ಸ್. ಲಾಸ್ಟ್ ನನ್ನ ವೀಡಿಯೋಸ್ ಎಲ್ಲ ಸ್ಕಿನ್ ಕೇರ್ ಹಾಕಿದ್ದೆ, ಅದೆಲ್ಲ ನೋಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ನಮ್ಮ ಚಾನಲ್ಲಿಗೆ. ಸೊ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ನಮ್ಮ ಚಾನಲ್ಲಿಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಾವು ಹಾಕುವಂಥ ವೀಡಿಯೋಸ್ದು ಬರುತ್ತೆ. ಸೊ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಅಥವಾ ಕಮೆಂಟಲ್ಲಿ ಹಾರ್ಟ್ ಕೊಡಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಆವಾಗ ನಮಗೆ ಮುಂದೆ ವೀಡಿಯೋಸ್ನ ಮಾಡಲಿಕ್ಕೆ ಹೋಪ್ಸ್ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ, ನನ್ನ ಆಫ್ಟರ್ ಪ್ರೆಗ್ನೆನ್ಸಿ ಆದಮೇಲೆ ನಿಮ್ಮ ವೆಯ್ಟ್ ಲಾಸ್ ಹೇಗೆ ಮಾಡಿಕೊಂಡ್ರಿ, ಹಾಗೆ ಹೊಟ್ಟೆನ ಹೇಗೆ ಕರಗಿಸಿದ್ರಿ. ಸೊ ನಾನು ವಿತೌಟ್ ಜಿಮ್ ಹೇಗೆ ನನ್ನ ವೆಯ್ಟ್ ಲಾಸ್ ಮಾಡಿಕೊಂಡೆ, ಹಾಗೆ ನನ್ನ ಹೊಟ್ಟೆ ಹೇಗೆ ಕರಗ್ತು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳ್ತಿದ್ದೀನಿ. ಸೊ ಫಸ್ಟಿಗೆ ವೆಯ್ಟ್ ಮಾಡಿದೆ, ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನೇನು ಮಾಡಿದೆ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನಾವು ಫಸ್ಟ್ 6 ಮಂತ್ಸ್ ಏನಿರುತ್ತೆ, ಸೊ ಫಸ್ಟ್ 6 ಮಂತ್ಸಲ್ಲಿ ನಾವು ಯಾವುದೇ ಥರ ಡಯಟ್ ಎಕ್ಸಸೈಸ್ ಏನು ಮಾಡಬಾರ್ದು. ಬಿಕಾಸ್ ಬ್ರೆಸ್ಟ್ ಮಿಲ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಬೇಬಿಗೆ. ಸೊ ಹಾಗಾಗಿ ನಾವು ಯಾವುದೇ ಥರ ಡಯಟ್ ಹಾಗೆ ಎಕ್ಸಸೈಸ್ನ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಬಾಡಿ ಪೊಸಿಷನ್ ತೊಗೊಳ್ಳೋಕ್ಕೆ, ಅದೇ ನಾರ್ಮಲ್ ಪೊಸಿಷನ್ ಬರಲಿಕ್ಕೆ ಆಲ್ಮೋಸ್ಟ್ 6 ಮಂತ್ಸ್ ರಿಕವರ್ ನಮಗೆ ಬೇಕೇ ಬೇಕು. ಸೊ ಹಾಗಾಗಿ ನಾವು ಯಾವುದೇ ಥರ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ದೇ ಇರೋದು ಒಳ್ಳೆಯದು ಸ್ಟಾರ್ಟಿಂಗ್ 6 ಮಂತ್ಸ್. ಹಾಗೆ ನಾನು ಯಾವುದೇ ಥರ ಎಕ್ಸಸೈಸ್ನ ಮಾಡಲಿಲ್ಲ ಸ್ಟಾರ್ಟಿಂಗ್ 6 ಮಂತ್ಸಲ್ಲಿ ಕೂಡ. ಸೊ ಅದಾದಮೇಲೆ ನಾವು ನೀರನ್ನ ಚೆನ್ನಾಗಿ ಕುಡಿಬೇಕು. ನೀರು ಅಂತ ಹೇಳಿದರೆ ಬಿಸಿನೀರನ್ನ ಚೆನ್ನಾಗಿ ಕುಡಿದ್ರೆ ನಮ್ಮಲ್ಲಿ ಸ್ವಲ್ಪ ಏನು ಫ್ಯಾಟ್ ಇರುತ್ತೆ ಅದು ಬರ್ನ್ ಆಗ್ತಾ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವೀಗ ಒಂದು 10 to 12 kgs ನಾವು ಇನ್ಕ್ರೀಸ್ ಆಗಿದ್ದೀವಿ ಅಂತ ಹೇಳಿದರೆ ಪ್ರೆಗ್ನೆನ್ಸಿಯಲ್ಲಿ. ಸೊ ನಮಗೆ ಸಡನ್ನಾಗಿ ಬೇಬಿ ಆದ ತಕ್ಷಣ ಆಲ್ಮೋಸ್ಟ್ ಒಂದು 7 to 8 kgs ಅಂತೂ ರೆಡ್ಯೂಸ್ ಆಗೇ ಆಗುತ್ತೆ. ಬಿಕಾಸ್ ಬೇಬಿ ಒಂದು 2.5ಇಂದ 3.2 ಅಥವಾ 3.5ವರೆಗೆ ಇರುತ್ತೆ ಬೇಬಿ. ಸೊ ಅದ್ರ ಸುತ್ತ ಇರೋಂತಹ ನಮ್ಮ ಏನಿರುತ್ತೆ ಪ್ಲಾಸೆಂಟಾದ ಸುತ್ತ ಅದೆಲ್ಲ ಗಲೀಜು ಏನಿರುತ್ತೆ, ವಾಟರ್ ಎಲ್ಲ ಎಷ್ಟು ಹೋಗುತ್ತೆ, ಸೊ ಅದೆಲ್ಲ ರೆಡ್ಯೂಸ್ ಆಗ್ತಾ ನಮಗೆ ಸಡನ್ನಾಗಿ ಒನ್ ಡೇಯಲ್ಲಿ ಒಂದು 7 to 8 kgs ಅಂತೂ ಕಡಿಮೆ ಆಗೇ ಆಗ್ತೀವಿ. ಸೊ ನೆಕ್ಸ್ಟ್ ನಮಗೆ ಅದಾದಮೇಲೆ ಇರೋದು ಟಾಸ್ಕು ನಾವು ರೆಡ್ಯೂಸ್ ಮಾಡೋದು. ತುಂಬ ಜನ ವೆಯ್ಟ್ ಪುಟ್ ಆನ್ ಆಗ್ತಾರೆ ಡೆಲಿವರಿ ಆದಮೇಲೆ. ಸೊ ಬಿಕಾಸ್ ಆಫ್ ನಾವು ಫುಡ್ ಹೇಗೆ ತೊಗೊಳ್ತೀವಿ, ಏನು ತಿಂತೀವಿ ಅದ್ರ ಮೇಲೂ ಇರುತ್ತೆ, ಮತ್ತು ನಾವು ಏನು ಎಕ್ಸಸೈಸ್ ಮಾಡ್ತೀವಿ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ನಮ್ಮ ವೆಯ್ಟು. ಸೊ ನಾನು ಬಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ನೀರನ್ನ ಕುಡಿತಿದ್ದೆ. ಸೊ ನನಗಾಗಿದ್ದು ನಾರ್ಮಲ್ ಡೆಲಿವರಿ ಅಲ್ವಾ. ಸೊ ನಾರ್ಮಲ್ ಡೆಲಿವರಿ ಆದ ಕಾರಣ ನನಗೆ ಫುಡ್ ಏನು ಹೇಳಿದ್ರು ಡಾಕ್ಟರ್ ಅಂತ ಹೇಳಿದರೆ, ಎಲ್ಲ ಫುಡ್ನು ತಿನ್ನಿ, ಯಾವುದನ್ನು ಅವಾಯ್ಡ್ ಮಾಡೋದು ಅಥವಾ ಕಟ್ ಮಾಡೋದು ಈ ಥರ ಎಲ್ಲ ಮಾಡಬೇಡಿ. ನಾರ್ಮಲಾಗಿ ಏನು ಫುಡ್ ತಿಂತಿದ್ದೀರಾ ಆ ನಾರ್ಮಲಾಗಿ ಆ ಫುಡ್ನ ತಿನ್ನಿ ಅಂತ ಹೇಳಿದರು. ಸೊ ನಾರ್ಮಲ್ ಏನು ಫುಡ್ನ ಆದರೂ ಮನೆಯಲ್ಲಿ ಗೊತ್ತಲ್ಲ, ಅದು ತಿನ್ನೋ ಹಾಗಿಲ್ಲ, ಇದು ತಿನ್ನೋ ಹಾಗಿಲ್ಲ, ಅದಾಗುತ್ತೆ ಪಾಪುಗೆ ಇದಾಗುತ್ತೆ ಅಂತ ಹೇಳಿ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ರು. ಬಟ್ ನಾನು ಆದ್ರೂ ಅನ್ನ, ಸಾಂಬಾರು, ತುಪ್ಪ, ಲೈಕ್ ಬೇಳೆ ಸಾರು, ಸೊಪ್ಪಿನ ಸಾರು, ಸೊಪ್ಪಿನ ಪಲ್ಯ ಇವೆಲ್ಲ ಸ್ವಲ್ಪ ಜಾಸ್ತಿ ತಿನ್ನಿ. ಸೊ ಸೊಪ್ಪು ಇದೆಲ್ಲ ಜಾಸ್ತಿ ತಿನ್ನೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ಈ ಸೊಪ್ಪು ಇದೆಲ್ಲ ತಿನ್ನೋದ್ರದ್ದು ಕೂಡ ಜೊತೆಗೆ ನೀರನ್ನು ಕೂಡ ಚೆನ್ನಾಗಿ ಕುಡಿತಾ ಇರಿ, ಬಿಸಿನೀರು. ಸೊ ಆವಾಗ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾರೆ, ಹಾಲು ಜಾಸ್ತಿ ಕುಡಿದ್ರೆ ನೀರನ್ನ ಜಾಸ್ತಿ ಕುಡಿದ್ರೆ ಬ್ರೆಸ್ಟ್ ಮಿಲ್ಕ್ ಏನಿರುತ್ತೆ ಅದು ತೆಳುವಾಗಿ ಬರುತ್ತೆ ಅಂತ. ಸೊ ಅದೆಲ್ಲ ಸುಳ್ಳು, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಅವಾಗೆಲ್ಲ ಒಂದೇ ಲೋಟ ಅಂತೆ ನೀರು ಕುಡಿಯೋಕೆ ಕೊಡ್ತಿದ್ದು ಊಟ ಆದಮೇಲೆಲ್ಲ. ಸೊ ಈಗೆಲ್ಲ ಹಾಗೆಲ್ಲ ಏನು ಕಂಡೀಷನ್ಸ್ ಇಲ್ಲ ಅಲ್ವಾ. ಸೊ ನೀರನ್ನ ಚೆನ್ನಾಗಿ ಕುಡೀರಿ. ಅದಾದಮೇಲೆ ನಾನು ನೆಕ್ಸ್ಟ್ ಏನು ಮಾಡ್ತಿದ್ದೆ ಅಂತ ಹೇಳಿದರೆ, ಹಾಲನ್ನ ಜಾಸ್ತಿ ಕುಡಿಲಿಕ್ಕೆ ಕೊಡ್ತಿದ್ರು. ನಾನು ಹಾಲು ಜಾಸ್ತಿ ಕುಡಿತಿರ್ಲಿಲ್ಲ. ಮಾರ್ನಿಂಗ್ ತಿಂಡಿ ಆದಮೇಲೆ ಒಂದ್ಸಲ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಒಂದ್ಸಲ ಆ್ಯಂಡ್ ನೈಟು ಮಲ್ಕೊಬೇಕಿದ್ರೆ ಒಂದ್ಸಲ ಅಷ್ಟೇ ನಾನು ಹಾಲು ಕುಡಿತಿದ್ದು. ಮಧ್ಯಾಹ್ನ ಕುಡಿ ಅಂತ ಹೇಳ್ತಿದ್ರು. ಸೊ ಮಧ್ಯಾಹ್ನ ನಾನು ಹಾಲು ಕುಡಿತಿರ್ಲಿಲ್ಲ. ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳಿದರೆ, ವೆಯ್ಟ್ ರಿಡ್ಯೂಸ್ ಆಗಲಿಕ್ಕೆ 6 ಮಂತ್ಸ್ವರೆಗೆ ಏನೂ ಮಾಡಬೇಡಿ ಪ್ಲೀಸ್. ಅದು ಬ್ರೆಸ್ಟ್ ಮಿಲ್ಕ್ ನಮಗೆ ವೆರಿ ಇಂಪಾರ್ಟೆಂಟ್ ಬೇಬಿಗೆ, ಬ್ರೆಸ್ಟ್ ಮಿಲ್ಕ್ ಅನ್ನೋದು. ಸೊ ಬ್ರೆಸ್ಟ್ ಮಿಲ್ಕ್ ನಾವು ಎಷ್ಟು ಫೀಡ್ ಮಾಡ್ತೀವಿ ಬೇಬಿಗೆ, ಸೊ ಅಷ್ಟೇ ಒಳ್ಳೆಯದು. ಸೊ ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಏನೇನಿದೆ ಅದೆಲ್ಲ ನಮ್ಮ ಬ್ರೆಸ್ಟ್ ಮಿಲ್ಕಲ್ಲೇ ಇದೆ. ಸೊ ಹಾಗಾಗಿ ನಾವು ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಮಾಡ್ದೇ ಇರೋದು ಆಲ್ಮೋಸ್ಟ್ 1 ಇಯರ್ವರೆಗೆ ಒಳ್ಳೆಯದು ಬೇಬಿಗೆ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಏನು ಮಾಡಿದೆ ಅಂತ ಹೇಳಿದರೆ, 6 ಮಂತ್ಸ್ವರೆಗೆ ಏನು ಮಾಡಿಲ್ಲ ಅಂತ ಹೇಳಿದೆ. ಅದಾದಮೇಲೆ ನಾನು ಸ್ವಲ್ಪನೇ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ರೆಗ್ಯುಲರಾಗಿ. ಅಂದರೆ ಬ್ರೂಮ್ ಮಾಡೋದು, ಅಂದರೆ ಮನೆ ಕಸ ಗುಡಿಸೋದು, ಅದಾದಮೇಲೆ ಸ್ವಲ್ಪ ಹಾಗೆ ಈಗ ವಾಕಿಂಗ್ ಮಾಡೋದು,
ಬೇಬಿನ ಎತ್ಕೊಂಡೆಲ್ಲ ವಾಕ್ ಮಾಡೋದು ಅಥವಾ ಆಚೆ ಈಚೆ ಓಡಾಡೋದು ಇದೆಲ್ಲ ಮಾಡ್ತಾಯಿದ್ದೆ. ನಾನು ಯಾವುದೇ ತರಹ ಜಿಮ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಅದೆಲ್ಲ ವೆಯ್ಟ್ ಎತ್ತೋದು ಈ ಥರ ಎಲ್ಲ ಎಕ್ಸಸೈಸ್ ಮಾಡ್ತಿರ್ಲಿಲ್ಲ. ಜಸ್ಟ್ ವಾಕಿಂಗ್ ಮತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಪಾಪು ನೋಡ್ಕೊಳ್ಳೋದು ಮಾಡ್ತಾಯಿದ್ದೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ, ರೆಗ್ಯುಲರ್ ಆಗಿ ನಾನಿನ್ನು ಸ್ವಲ್ಪ ಬೆಡ್ ಮೇಲೇ ಮಲ್ಕೊಂಡು ನಾನು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಬರುತ್ತೆ ನೋಡಿ, ಸ್ವಲ್ಪ ಅದನ್ನು ಕಾಲು ಮುಂದೆ ಹಿಂದೆ ಮಾಡೋದು ಅದೆಲ್ಲ ಮಾಡ್ತಾಯಿದ್ದೆ. ಹೀಗೇ ವೆಯ್ಟ್ ರೆಡ್ಯೂಸ್ ಆಗ್ತಾ ಬಂತು. ಬಟ್ ವೆಯ್ಟ್ ರೆಡ್ಯೂಸ್ ಆಗಲಿಕ್ಕೆ ಅಪ್ ಟು 1 ಇಯರ್ ತೊಗೊಳುತ್ತೆ. ನಮ್ಮ ನಾರ್ಮಲ್ ವೆಯ್ಟ್ ಏನಿರುತ್ತೆ ಆ ನಾರ್ಮಲ್ ವೆಯ್ಟಿಗೆ ಬರಲಿಕ್ಕೆ 1 ಇಯರ್ ತೊಗೊಳ್ಳುತ್ತೆ. ಸೊ ನಮ್ಮ ಹೊಟ್ಟೆ ಹೇಗೆ ನಾವು ಕಡಿಮೆ ಮಾಡ್ಕೊಳ್ಳೋದು ಅಂತ ಕೇಳ್ತಿದ್ರಿ. ಸೊ ಹೊಟ್ಟೆಗೆ ಏನು ಮಾಡಬೇಕು ಅಂತ ಹೇಳಿದರೆ, ನಾರ್ಮಲ್ ಡೆಲಿವರಿ ಆದವರಿಗೆ ನನಗೇನು ಮಾಡಿದ್ರು ಅಂದರೆ, ನಮ್ಮ ಹಾಸ್ಪಿಟಲಲ್ಲೇ ಸೊ ಒಂದು ಹಳೆ ಕಾಟನ್ ಸ್ಯಾರಿ ಇರುತ್ತೆ ನೋಡಿ, ಸೊ ಹಳೆ ಕಾಟನ್ ಸ್ಯಾರಿನ ತೊಗೊಂಡು ಬಂದಿದ್ದೀರಾ ಅಂತ ಕೇಳಿದ್ರು. ಸೊ ನಾನು ತೊಗೊಂಡು ಬಂದಿದ್ದಕ್ಕೆ ನರ್ಸ್ ಅದನ್ನು ಫೋಲ್ಡ್ ಮಾಡಿ ಟೈಟಾಗಿ ನನ್ನ ಹೊಟ್ಟೆ ಏನಿದೆ ಅಲ್ಲಿಗೆ ಕಟ್ಟಿದ್ರು. ಸೊ ಒಂದು ಆಲ್ಮೋಸ್ಟ್ ಇದೊಂದು ಸ್ನಾನ ಆದಮೇಲೆ ಇದನ್ನು ನಾವು ಹೊಟ್ಟೆಗೆ ಏನು ಬಟ್ಟೆ ಕಟ್ತೀವ ಸೀರೆನ, ಸೊ ಇದನ್ನು ನಾವು ಒಂದು ಆಲ್ಮೋಸ್ಟ್ 6 ಮಂತ್ಸ್ ಮಾಡಿದ್ರೆ ನಮ್ಮ ಹೊಟ್ಟೆ ಏನಿದೆ ಅದು ಆಟೋಮೆಟಿಕಲಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಸಿ ಸೆಕ್ಷನ್ ಆದವರು ಸಡನ್ನಾಗಿ ಮಾಡಲಿಕ್ಕಾಗಲ್ಲ ಹಾಗೆ. ಸೊ ಅದಕ್ಕೆ ಡಾಕ್ಟರ್ನ ಕೇಳಿ ನೀವು ಎಷ್ಟು ದಿನ ಆದಮೇಲೆ ನಾವು ಅಲ್ಲಿಗೆ ಟೈ ಮಾಡ್ಬೋದು ಅಂತ ಕೇಳಿ ನೀವು ಮತ್ತೆ ನೆಕ್ಸ್ಟು ಸ್ಯಾರಿನ ಟೈ ಮಾಡಿ. ಸೊ ನಾನು ಮಾತ್ರ ಆಲ್ಮೋಸ್ಟ್ 6 ಮಂತ್ಸ್ವರೆಗೂ ಆ ಸ್ಯಾರಿ ಏನಿದೆ ಸೊ ನಾನು ಅದನ್ನು ಟೈಟಾಗಿ ಸ್ನಾನ ಆದಮೇಲೆ, ಅಂದರೆ ನಮಗೆ ಬ್ಯಾಕು ಕೂಡ ಸಪೋರ್ಟ್ ಬೇಕು ಫೀಡ್ ಮಾಡಬೇಕಿದ್ರೆ, ಸೊ ಬ್ಯಾಕ್ ಪೇಯ್ನ್ ಕೂಡ ಹೆವಿ ಇರುತ್ತೆ. ಸೊ ಇದನ್ನು ನಾವು ಕಟ್ಟೋದ್ರಿಂದ ಸೀರೆನ ನಮ್ಮ ಬ್ಯಾಕ್ ಸಪೋರ್ಟ್ ಏನಿದೆ ಸ್ವಲ್ಪ ಅದು ನಮಗೆ ಸ್ಟ್ರೆಂತ್ ಬಂದಂಗೆ ಆಗುತ್ತೆ. ಸೊ ಅಷ್ಟು ಅದು ಕೂಡ ನಮಗೆ ಏನು ಸ್ಯಾರಿ ಕಟ್ತೀವಿ ಅದರಿಂದ ಕೂಡ ನಮ್ಮ ಹೊಟ್ಟೆ ಕಡಿಮೆ ಆಗುತ್ತೆ. ಸೊ ಅದಾದಮೇಲೆ ನೈಟ್ ನೀವು ಮಲ್ಕೊಬೇಕಿದ್ರೆ ಆಯಿಲ್ ಮಸಾಜ್ ಮಾಡಿ, ಅಂದರೆ ಆ ಹೊಟ್ಟೆ ಏರಿಯಾ ಏನಿದೆ ಅಲ್ಲಿಗೆ ಡೈಲಿ ನೀವು ಆಯಿಲ್ ಮಸಾಜ್ ಮಾಡಿ. ಸೊ ಆಯಿಲ್ ಮಸಾಜ್ ಮಾಡೋದ್ರಿಂದನೂ ಕೂಡ ಅಲ್ಲಿ ನಮ್ಮ ಫ್ಯಾಟ್ ಏನಿದೆ ಅದು ಸ್ವಲ್ಪ ಬರ್ನ್ ಆಗ್ತಾ ಬರುತ್ತೆ ಡೈಲಿ. ಸೊ ನನಗೆ ಇವಾಗ ನಾರ್ಮಲ್ ಪೊಸಿಷನಲ್ಲಿದೆ ನನ್ನ ಹೊಟ್ಟೆ. ನನಗೂ ಸ್ಟಾರ್ಟಿಂಗಲ್ಲಿ ಹಾಗೆ ಅನ್ನಿಸ್ತಿತ್ತು, ಸೊ ಇದು ರೆಡ್ಯೂಸ್ ಆಗುತ್ತಾ ಇಲ್ವಾ ಈ ಹೊಟ್ಟೆ, ಸೊ ಹಿಂಗೆ ಇದೆ. ಅದು ಸ್ವಲ್ಪ ಡೆಲಿವರಿ ಆದಮೇಲೆ ಈ ಥರ ಸ್ಯಾಗಿಂಗ್ ಥರ ಆಗಿರುತ್ತೆ ನಮ್ಮ ಹೊಟ್ಟೆ. ಸೊ ಅದೇನಿದೆ ನಾನು ಏನು ಹೇಳಿದೆ ಅದು ಸ್ಯಾರಿನ ಟೈ ಮಾಡೋದು, ಅದು ಕೂಡ 100% ವರ್ಕ್ ಆಗುತ್ತೆ. ಇದು ಹಳೆ ಕಾಲದಲ್ಲೆಲ್ಲ ಹಾಗೆ ಮಾಡ್ತಾಯಿದ್ರು. ಕಾಟನ್ ಸ್ಯಾರಿ ತೊಗೊಂಡು ನೀಟಾಗಿ ಅದನ್ನು ಟೈ ಮಾಡಿ, ಸೊ ಟೈ ಮಾಡೋದ್ರಿಂದ ಕೂಡ ನಮ್ಮ ಯೂಟ್ರಸ್ ಏನಿದೆ ಅದು ಸ್ವಲ್ಪ ನಾರ್ಮಲ್ ಪೊಸಿಷನಿಗೆ ಬಂದು ನಮ್ಮ ಹೊಟ್ಟೆ ರೆಡ್ಯೂಸ್ ಆಗ್ತಾ ಬರುತ್ತೆ. ಇದು ಹೊಟ್ಟೆ ಕಡಿಮೆ ಮಾಡ್ಕೊಳ್ಳೋದು. ಸೊ ಆಯಿಲ್ ಮಸಾಜ್ ಕೂಡ ಮಾಡಿ, ಆಯಿಲ್ ಮಸಾಜ್ನ ಕೂಡ ಮರಿಬೇಡಿ. ಸೊ ಇನ್ನು ವೆಯ್ಟ್ ಲಾಸ್ ನಾನು ಇಷ್ಟೇ ಮಾಡಿದ್ದು. ವೆಯ್ಟ್ ಲಾಸಿಗೆ ನಾನು ಇನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ನನ್ನ ಫುಡ್ ಎಷ್ಟಿದೆ, ಫುಡ್ ಅಂತ ಹೇಳಿದರೆ ನಾನು ಜಸ್ಟ್ ನಾರ್ಮಲ್ ಏನು ಊಟ ಮಾಡ್ತಿದ್ದೆ ಅದನ್ನು ಊಟ ಮಾಡ್ತಿದ್ದೆ. ನಾನ್ ವೆಜ್ ಚಿಕನ್ ಒಂದು 3 to 4 ಟೈಮ್ಸ್ ಅಷ್ಟೇ ನಾನು ತಿಂದಿರೋದು ಡೆಲಿವರಿಲಿ. ಬಿಟ್ಟರೆ ನಾನಿನ್ನು ಯಾವುದೇ ತರಹದ ಫ್ಯಾಟ್ ಐಟಮ್ಸ್ ಕೂಡ ನನಗೇನು ತಿಂದಿಲ್ಲ. ಸೊ ಹಾಗಾಗಿ ನನ್ನ ವೆಯ್ಟ್ ಆಲ್ಮೋಸ್ಟ್ ನಾನು 55 ಇದ್ದೆ. ನನ್ನ ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲಿ ನಾನು ಎಷ್ಟಿದ್ದೆ ಅಂತ ಹೇಳಿದರೆ 68 ಇದ್ದೆ. ಸೊ ನಾನು ಆಲ್ಮೋಸ್ಟ್ 13 kgs ನಾನು ಇನ್ಕ್ರೀಸ್ ಆಗಿದ್ದೆ. 13 kgsಯಿಂದ ಈಗ ನಾನು ಎಷ್ಟು ರೆಡ್ಯೂಸ್ ಆಗಿದ್ದೀನಿ ಅಂತ ಹೇಳಿದರೆ, ಈಗ ನನ್ನ ಡೆಲಿವರಿ ಆಗಿ ಆಲ್ಮೋಸ್ಟ್ 1 year 2 months ಆಗಿದೆ. ಸೊ 1 year 2 monthsಲ್ಲಿ ನಾನು ರೆಡ್ಯೂಸ್ ಆಗಿರೋದು ಆಲ್ಮೋಸ್ಟ್ 11 kgs. ಸೊ ನಾನಿವಾಗ 57 ಏನೋ ಇದ್ದೀನಿ. ಸೊ 57 ಸ್ಟಾಪ್ ಮಾಡೋಣ ಅಂತ ಇದ್ದೀನಿ, ಬಿಕಾಸ್ ನಾನು ರೆಡ್ಯೂಸ್ ಆಗೋದು ಬೇಡ, ಸಾಕು 57 ಕರೆಕ್ಟ್ ಇದೆ ಅಕಾರ್ಡಿಂಗ್ ಟು ಮೈ BMI. ಸೊ ನಾನು ಅದಕ್ಕೋಸ್ಕರ ನಾನು 57 ಮೇಂಟೈನ್ ಮಾಡೋಣ ಅಂತ ಹೇಳಿ 57 ಮೇಂಟೈನ್ ಮಾಡ್ತಿದ್ದೀನಿ, ಇನ್ನೂ ರೆಡ್ಯೂಸ್ ಆಗಲ್ಲ. ಸೊ ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತ ಇದ್ದರೆ ಜಾಸ್ತಿ ಫ್ಯಾಟ್ ಐಟಮ್ಸ್ನ ತಿನ್ನೋಕ್ಕೆ ಹೋಗ್ಬೇಡಿ. ಸೊ ನಿಮಗೆ ತಿನ್ನಬೇಕು ಅಂತ ಅನಿಸಿದರೆ ಡ್ರೈ ಫ್ರೂಟ್ಸ್ನ ತಿನ್ನಿ. ಅದು ಬಿಟ್ಟರೆ ಕೊಕೊನಟ್ ತಿನ್ನಿ. ಕೊಕೊನಟ್ ಅಂದರೆ ಕೊಬ್ಬರಿ ಚೀವ್ ಮಾಡಬೇಕು ಅಂತಲ್ಲ, ತಿನ್ನಬೇಕು ಅಂತ ಅನ್ನಿಸ್ದಾಗ ಕೊಬ್ಬರಿನ ಹಾಕ್ಕೊಳ್ಳಿ ಬಾಯಿ ಒಳಗಡೆ. ಸೊ ಕೊಬ್ಬರಿ ತಿನ್ನಿ, ಅದರಿಂದ ಕೂಡ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಎಲ್ಲ ಮಾಡಿ. ಅದಾದಮೇಲೆ ಹೆಲ್ದಿ ಐಟಮ್ಸ್, ಫ್ರೂಟ್ಸ್ ತಿನ್ನಿ. ಸೊ ಫ್ರೂಟ್ಸ್ ಕೂಡ ತಿನ್ನೋದ್ರಿಂದ ಇನ್ನೂ ಒಳ್ಳೆಯದಲ್ವ ನಮ್ಮ ಹೆಲ್ತಿಗೆ. ಸೊ ಫ್ರೂಟ್ಸ್ ತಿನ್ನಿ, ಊಟ ಮಾಡಿ, ಇದೆಲ್ಲ ತಿಂತಾ ಬಂದರೆ ನೀವು ಆಟೋಮೆಟಿಕಲಿ ನಿಮ್ಮ ವೆಯ್ಟ್ ಏನಿದೆ ಅದನ್ನು ರೆಡ್ಯೂಸ್ ಮಾಡ್ಕೊಬೋದು. ಸೊ ನಾವು ಇವಾಗ ಏನು ಡೆಲಿವರಿ ಆದಮೇಲೆ ನಮಗೆ ಬೈಕೆ ಏನಿರುತ್ತೆ ಅದೆಲ್ಲ ತಿಂದರೆ ನಿಜವಾಗ್ಲೂ ನಾವು ವೆಯ್ಟ್ ಲಾಸ್ ಆಗಲ್ಲ. ಇನ್ನೂ ನಾವು ವೆಯ್ಟ್ ಪುಟ್ ಆನ್ ಆಗ್ತಾನೇ ಇರ್ತೀವೋ ಹೊರತು ನಾವು ವೆಯ್ಟ್ ಲಾಸ್ ಅಂತೂ ಆಗಲ್ಲ. ಸೊ ಸ್ಟಾರ್ಟಿಂಗ್ 6 months ಅಂತೂ ಚೆನ್ನಾಗಿ ತಿನ್ನಿ. ನಾವು ಎಷ್ಟು ತಿಂತೀವಿ, ಬಿಕಾಸ್ ನಮಗೆ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ
ಸೊ ನಾವು ಫೀಡ್ ಮಾಡೋದ್ರಿಂದ ನಮಗೆ ಸುಸ್ತಾಗುತ್ತೆ. ಸೊ ನಮಗೇ ಎನರ್ಜಿ ಬೇಕು. ಸೊ ಹಾಗಾಗಿ ನಾವು ಎಷ್ಟು ಊಟನ ಚೆನ್ನಾಗಿ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಆದರೆ ನಮ್ಮಲ್ಲಿರೋ ಅಂತಹ ಏನಿದೆ ಕ್ಯಾಲ್ಶಿಯಮ್ ಏನಿದೆ ಬೋನ್ಸ್ದು ಕಡಿಮೆ ಆಗ್ತಾ ಬರುತ್ತೆ ಫೀಡ್ ಮಾಡ್ತಾ ಇದ್ರೆ ನಾವು. ಸೊ ಹಾಗಾಗಿ ನಾವೆಷ್ಟು ಚೆನ್ನಾಗಿ ತಿಂತೀವಿ ಅಷ್ಟು ನಮಗೆ ಒಳ್ಳೆಯದು. ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದ್ದೆ ಊಟದಲ್ಲಿ. ಸೊ ಬಟ್ ಪರವಾಗಿಲ್ಲ, ನನಗೆ ಹಾಲು ಬ್ರೆಸ್ಟ್ ಮಿಲ್ಕ್ ಏನು ನನಗೆ ಇತ್ತು, ರೆಡ್ಯೂಸ್ ಆಗ್ತಾ ಅಂತ ಬರಲಿಲ್ಲ. ಮತ್ತು ಸ್ಟ್ರೆಸ್ನ ತೊಗೋಬೇಡಿ. ಸ್ಟ್ರೆಸ್ ತೊಗೊಂಡ್ರೂ ಕೂಡ ನಮ್ಮ ಬ್ರೆಸ್ಟ್ ಮಿಲ್ಕ್ ಆಟೋಮೆಟಿಕಲಿ ಸ್ಟಾಪ್ ಆಗುತ್ತೆ. 2 to 3 ಡೇಸ್ ಅಂತೂ ಬ್ರೆಸ್ಟ್ ಮಿಲ್ಕ್ ಬರಲ್ಲ. ಈ ಕಂಡೀಷನ್ ನಾನು ನನ್ನ ಫ್ರೆಂಡಲ್ಲಿ ಹಾಗೆ ನನ್ನ ತುಂಬ ಜನ ಅಕ್ಕಪಕ್ಕದವರೆಲ್ಲ ಹೇಳಿದ್ದು ಕೇಳಿದ್ದೀನಿ ನಾನು. ಸೊ ನಾವು ಎಷ್ಟು ಸ್ಟ್ರೆಸ್ನ ತೊಗೊಳ್ತೀವಿ ಆಗ ನಮಗೆ ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಆಗುತ್ತೆ. ಸೊ ನೀವು ಎಷ್ಟು ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ತೀರ ನೀವು ಡೆಲಿವರಿ ಆದಮೇಲೆ ಅಷ್ಟು ಕೂಡ ನಿಮಗೂ ಒಳ್ಳೆಯದು, ಬೇಬಿಗೂ ಒಳ್ಳೆಯದು, ಹಾಗೆ ನಿಮ್ಮ ಹೆಲ್ತ್ಗೆ ಕೂಡ ಒಳ್ಳೆಯದು. ಸ್ಟಾರ್ಟಿಂಗಲ್ಲಿ ಆಗುತ್ತೆ 1 ಮಂತ್, ಏನೂ ಮಾಡೋಕ್ಕಾಗಲ್ಲ. ಸೊ ಅದೊಂಥರ ಏನು ಪ್ರೆಗ್ನೆನ್ಸಿ ಡಿಪ್ರೆಷನ್ ಅಂತಾರಲ್ಲ, ಡೆಲಿವರಿ ಡಿಪ್ರೆಷನ್ ಅದು ಇರುತ್ತೆ ಫಸ್ಟ್ ಮಂತ್. ಅದೇನೂ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಇರುತ್ತೆ. ದಟ್ಸ್ ಕಾಮನ್. ನನಗೆ ಗೊತ್ತಿಲ್ಲ, ಕಾಮನ್ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಹಾಗೆ ಆಗುತ್ತೆ ಅಂತ. ಬಟ್ ನನಗೂ ಫಸ್ಟ್ ಮಂತಲ್ಲಿ ಸ್ವಲ್ಪ ಹಾಗೆ ಆಗುತ್ತೆ ಅಷ್ಟೇ. ಏನು ಹೇಳ್ತೀನಿ, ಇಷ್ಟೇ ನಾನು ಹೇಳೋದು. ಒಳ್ಳೆ ಫುಡ್ಡು, ಡ್ರೈ ಫ್ರೂಟ್ಸು, ಅದಾದಮೇಲೆ ನೀರು ಚೆನ್ನಾಗಿ ಕುಡೀರಿ. ಅದಾದಮೇಲೆ ಊಟನ ತೊಗೊಳ್ಳಿ, ಊಟ ಚೆನ್ನಾಗಿರೋದು ತೊಗೊಳ್ಳಿ. ಊಟ ಅಂತ ಹೇಳಿದರೆ ಫ್ಯಾಟ್ ಇರೋದು, ಈ ನಾನ್ ವೆಜ್ಜಲ್ಲಿ ನೀವು ಮಟನ್ ಇದೆಲ್ಲ ತೊಗೊಳ್ಬೇಡಿ. ಹಾಗೆ ನಿಮ್ಮ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸಿದರೆ ಫಿಶ್ ಎಲ್ಲ ತಿನ್ನಿ. ಸೊ ಫಿಶ್ ಎಲ್ಲ ತಿಂದ್ರೂ ಒಳ್ಳೆಯದೇ. ಸೊ ಇಷ್ಟು ನೀವು ನಿಮ್ಮ ಇವಾಗ ಯಾರ್ಯಾರು ಪೋಸ್ಟ್ಮಾರ್ಟಮ್ ಇದರಲ್ಲಿದ್ದೀರಾ ಅವರೆಲ್ಲ ನೀವು ಈ ಪ್ರೊಸೀಜರ್ನ ಫಾಲೋ ಮಾಡಿದರೆ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ನಾನು ಇಷ್ಟು ನನ್ನ ವೆಯ್ಟ್ ಲಾಸ್ ಹಾಗೆ ನನ್ನ ಹೊಟ್ಟೆನ ಹೇಗೆ ಕಡಿಮೆ ಮಾಡಿಕೊಂಡೆ ಅಂತ ಹೇಳಿದೆ. ಹೊಟ್ಟೆಗೆ ಇನ್ನೊಂದು ಹೇಳಿಬಿಡ್ತೀನಿ, ಬೆಲ್ಟ್ ಕೂಡಗಳು ಬರುತ್ತೆ. ಸೊ ಬೆಲ್ಟ್ ನಾನು ರೆಫರ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ತುಂಬ ಜನ ನಾನು ನೋಡಿದ ಹಾಗೆ ನಾನು ತುಂಬ ವಿಡಿಯೋಸ್ ಎಲ್ಲ ನೋಡಿದೆ ಬೆಲ್ಟನ್ನ ಹಾಕೋಣ ಅಂತ. ಬೆಲ್ಟ್ ಏನಂದರೆ ಬರ್ತಾ 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 ಲೂಸ್ ಆಗುತ್ತಂತೆ. ಸೊ ಅದು ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳಲ್ಲ ಅಂತೆ ಬೆಲ್ಟು. ಸೊ ಹಾಗಾಗಿ ನಾನು ಸ್ಯಾರಿನ ಪ್ರಿಫರ್ ಮಾಡ್ತೀನಿ. ಸೊ ಸ್ಯಾರಿನೇ ಕಟ್ಕೊಳ್ಳಿ. ಕಾಟನ್ ಸ್ಯಾರಿ ಆದರೆ ಇನ್ನೂ ನೀಟಾಗಿ ಕೂರುತ್ತೆ. ಟೈ ಮಾಡಿದ್ರೆ ಯಾರಾದರೂ ಒಬ್ಬರು ಸಪೋರ್ಟಿಗಿದ್ರೆ ನೀಟಾಗಿ ಟೈಟಾಗಿ ಅದನ್ನು ಕಟ್ಕೊಳ್ಳಿ. ಸೊ ಕಟ್ಕೊಂಡ್ರೆ ನಿಮಗೆ ವೆಯ್ಟ್ ಆವಾಗ ನಿಮಗೆ ಸ್ವಲ್ಪ ಬ್ಯಾಕಿಗೆ ಸ್ಟ್ರೆಂತ್ ಬಂದಂಗಾಗುತ್ತೆ. ಇದನ್ನು ಅಪ್ ಟು 6 ಮಂತ್ಸ್ವರೆಗೆ ಮಾಡಿ. ಸೊ ನಿಮಗೆ ಆಟೋಮೆಟಿಕಲಿ ನಿಮಗೆ ಹೊಟ್ಟೆ ಏನಿದೆ ಅದು ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ನಾನು ಯಾವುದೋ ಸುಮ್ಮನೆ ವಿತ್ ಜಿಮ್ಮಿಗೆ ಹೋದ್ರೇ ವೆಯ್ಟ್ ಲಾಸ್ ಆಗ್ಬೋದು, ಅದಾದಮೇಲೆ ಎಕ್ಸಸೈಸ್ ಮಾಡಿದ್ರೇ ನಮಗೆ ಹೊಟ್ಟೆ ರೆಡ್ಯೂಸ್ ಆಗೋದು, ಇದೆಲ್ಲ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಯಾವಾಗಲೂ ಜಿಮ್ಮಿಗೂ ಹೋಗಿಲ್ಲ, ನಾನು ಯಾವುದೇ ಥರ ಎಕ್ಸಸೈಸ್ ಕೂಡ ಮಾಡಲ್ಲ. ಹಾಗಾಗಿ ನಾನು ನನ್ನ ವೆಯ್ಟ್ ಲಾಸ್ ಹೇಗಾಯಿತು, ನನ್ನ ಹೊಟ್ಟೆ ಹೇಗೆ ನಾನು ಮನೆಯಲ್ಲೇ ಕಡಿಮೆ ಮಾಡಿಕೊಂಡೆ ಅಂತ ಹೇಳ್ತಿದ್ದೀನಿ ಬಿಟ್ಟರೆ ಯಾವುದೇ ಥರ ನಿಮ್ಮನ್ನ ಜಿಮ್ಮಿಗೆ ಹೋಗಿ ಅಥವಾ ಎಕ್ಸಸೈಸ್ ಮಾಡಿ ಅಂತ ಹೇಳ್ತಿಲ್ಲ. ನಾನೇನು ಮಾಡಿದೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ವಿಡಿಯೋಸ್ಗೆ ಲೈಕ್ಸ್ ಕೊಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ನಾವಿನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.